ಕರಾವಳಿ ಕರ್ನಾಟಕದ ಸಮುದ್ರ ಗಾಳಿ ಬೀಸುವ ಕಾಪು ಪಕ್ಕದ ಒಂದು ಹಳ್ಳಿ. ಅಲ್ಲಿ ಒಂದು ದೊಡ್ಡ ಪುರಾತನವಾದ ಹಳೆಯ ಮನೆ ಇತ್ತು. ಆ ಮನೆಗೆ ಊರವರು ಅಜ್ಜಪ್ಪನ ಮನೆ ಎಂದು ಕರೆಯುತ್ತಿದ್ದರು. ಆ ಮನೆ ಪೀಳಿಗೆಯಿಂದ ನೇಮ ಮತ್ತು ಭೂತಕೋಲ ಮಾಡುತ್ತಿದ್ದ ಮನೆ. ಊರಲ್ಲಿ ಯಾರಿಗಾದರೂ ಸಮಸ್ಯೆ ಬಂದರೆ ಮೊದಲು ನೆನಪಾಗುವ ಮನೆ ಇದೆ. ಆ ಮನೆಯ ವಾರಸುದಾರ ಅಜಯ್ ಆಳ್ವ. ಅಜಯ್ ಈಗ ಬೆಂಗಳೂರಿನ IT ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಅವನ ಜೀವನ ಕೆಲಸ, ಒತ್ತಡ, ಮೀಟಿಂಗ್ಸ್ ಮತ್ತು ಟಾರ್ಗೆಟ್ಸ್ ನಡುವೆ ಸಾಗುತ್ತಿದೆ. ದೈವ, ನೇಮ, ಕೋಲ ಇವೆಲ್ಲವೂ ಅವನಿಗೆ ಗೌರವ ಇರುವ ಸಂಪ್ರದಾಯ. ಆದರೆ ಅವನು ಇವೆಲ್ಲ ಜೀವನವನ್ನು ನಿಯಂತ್ರಿಸುವ ಶಕ್ತಿ ಎಂದು ನಂಬುತ್ತಿರಲಿಲ್ಲ. ಅವನ ತಂದೆ ಸಾಯುವ ಮುನ್ನ ಒಂದು ಮಾತು ಹೇಳಿದ್ದರು, ಮನೆ ಮರೆತರೂ ಪರವಾಗಿಲ್ಲ, ದೈವ ಮರೆಯಬೇಡ ಎಂದು. ಆದರೆ ಆ ಮಾತಿನ ಅರ್ಥವನ್ನು ಅಜಯ್ ಆಗ ಗಂಭೀರವಾಗಿ ಯೋಚಿಸಿರಲಿಲ್ಲ. ಕೆಲ ಮಾತುಗಳು ತಕ್ಷಣ ಅರ್ಥವಾಗುವುದಿಲ್ಲ, ಅವು ಸಮಯ ಬಂದಾಗ ಮಾತ್ರ ಮನಸ್ಸನ್ನು ತಟ್ಟುತ್ತವೆ. ಒಂದು ದಿನ ಆಫೀಸ್ನಲ್ಲಿ ಪ್ರೆಸೆಂಟೇಷನ್ ಮಾಡುತ್ತಿರುವಾಗ ಅವನಿಗೆ ಹೃದಯ ಬಡಿತ ಹೆಚ್ಚಾಯಿತು. ಉಸಿರಾಟ ಅಸ್ಥಿರವಾಯಿತು. ಕಣ್ಣು ಮಂಜಾಯಿತು. ಅವನಿಗೆ ತಲೆ ಸುತ್ತಿದಂತೆ ಅನುಭವವಾಯಿತು. ಅದನ್ನು ನೋಡಿ ಸಹೋದ್ಯೋಗಿಗಳು ಆಸ್ಪತ್ರೆಗೆ ಕರೆದೊಯ್ದರು. ವೈದ್ಯರು ಇದನ್ನು ಒತ್ತಡದಿಂದ ಬಂದ ಪ್ಯಾನಿಕ್ ಅಟ್ಯಾಕ್ ಎಂದು ಹೇಳಿದರು. ಆದರೆ ಅಜಯ್ ಮನಸ್ಸಿನಲ್ಲಿ ಏನೋ ಅಸಹಜ ಭಾವನೆ ಉಳಿಯಿತು. ದೇಹಕ್ಕೆ ಉತ್ತರ ಸಿಕ್ಕಿತು, ಆದರೆ ಮನಸ್ಸಿಗೆ ಅಲ್ಲ ಎಂದು ಅವನಿಗೆ ಅರ್ಥ ಆಯಿತು. ಆ ರಾತ್ರಿ ಅವನು ಮನೆಗೆ ಬಂದು ಒಬ್ಬನೇ ಕೂತಿದ್ದ. ಅವನು ತಂದೆಯ ಹಳೆಯ ಪೆಟ್ಟಿಗೆಯನ್ನು ತೆರೆದ. ಅದರೊಳಗೆ ಒಂದು ಹಳೆಯ ಬೆಳ್ಳಿಯ ಗಂಟೆ, ಒಂದು ಹಳದಿ ಬಟ್ಟೆ ಮತ್ತು ಒಂದು ಫೋಟೋ. ತಂದೆ ದೇವಸ್ಥಾನದ ಮುಂದೆ ನಿಂತಿರುವ ಚಿತ್ರ ನೋಡಿ ಅವನ ತಂದೆ ಅವನಿಗೆ ಬಾಲ್ಯದಲ್ಲಿ ಕೈ ಹಿಡಿದು ದೀಪ ಹಚ್ಚಿಸಿ, ದೀಪ ಆರಿದರೆ ಮನೆ ಕತ್ತಲಾಗುವುದಿಲ್ಲ, ಮನಸ್ಸು ಆರಿದರೆ ಕತ್ತಲು ಶುರುವಾಗುತ್ತದೆ ಎಂದು ಹೇಳಿದ ಮಾತು ನೆನಪಾಯಿತು. ಆ ರಾತ್ರಿ ಅಜಯ್ ನಿದ್ರೆಗೆ ಜಾರಿ ಅವನು ಒಂದು ಕನಸು ಕಂಡ. ಕತ್ತಲೆಯ ಜಾಗ, ಮಣ್ಣಿನ ವಾಸನೆ, ದೂರದಲ್ಲಿ ಯಕ್ಷಗಾನ ನಡೆಯುತ್ತಿರುವ ಸದ್ದು, ಒಂದು ದೀಪದ ಬೆಳಕು. ಆ ಬೆಳಕಿನ ಹಿಂದೆ ಒಂದು ಕಪ್ಪು ಆಕಾರ ನಿಂತಿರುವಂತೆ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಆದರೆ ಅದು ನೆರಳು ಮಾತ್ರ ಅಲ್ಲ ಎಂಬ ಭಾವನೆ ಸ್ಪಷ್ಟವಾಗಿತ್ತು. ಆ ಆಕಾರ ಹತ್ತಿರ ಬರಲಿಲ್ಲ, ದೂರವೇ ನಿಂತಿತ್ತು. ಆದರೆ ಅದರ ಹಾಜರಾತಿ ಭಯ ಹುಟ್ಟಿಸುವಂತಿತ್ತು ಮತ್ತು ವಿಚಿತ್ರವಾಗಿ ಅನಿಸಿತು. ಆಗ ತಕ್ಷಣ ಅವನ ಕಿವಿಯ ಬಳಿ ನಿಧಾನವಾಗಿ ಮನೆಗೆ ಬಾ ಅಂತ ಒಂದು ಧ್ವನಿ ಕೇಳಿಸಿತು. ಅಜಯ್ ಬೆಚ್ಚಿಬಿದ್ದು ನಿದ್ದೆಯಿಂದ ಎದ್ದ. ಆ ಕನಸಿನಿಂದ ಅವನ ಹೃದಯ ಬಡಿತ ವೇಗವಾಗಿತ್ತು. ರೂಮಿನಲ್ಲಿ ಯಾರೂ ಇರಲಿಲ್ಲ, ಆದರೆ ಅವನು ಒಬ್ಬನೇ ಇಲ್ಲ ಎಂಬ ಭಾವನೆ ಅವನಿಗೆ ಹೋಗಲಿಲ್ಲ. 3 ದಿನಗಳ ನಂತರ ಊರಿನಿಂದ ದೊಡ್ಡಪ್ಪ ವಾಸುದೇವ ಕರೆ ಮಾಡಿ, ಈ ವರ್ಷ ನೇಮ ಮಾಡಬೇಕು, ನೀನು ಬರಬೇಕು ಎಂದು ಹೇಳಿದರು. ಅಜಯ್, ನಾನು ಬಂದರೆ ಏನು ಬದಲಾಗುತ್ತದೆ ಎಂದು ಕೇಳಿದ. ದೊಡ್ಡಪ್ಪ ಸ್ವಲ್ಪ ಮೌನದ ನಂತರ, ಕೆಲವು ಮನೆಗಳಲ್ಲಿ ಆ ಮನೆಯವರಿಗೆ ದೈವ ಕಾದಿರುತ್ತೆ ಎಂದು ಹೇಳಿದರು. ಆ ಮಾತು ಸರಳವಾಗಿತ್ತು, ಆದರೆ ಅದರ ಹಿಂದೆ ಒಂದು ಹೊಣೆಗಾರಿಕೆ ಭಾರ ಇತ್ತು. ನಗರದ ಪ್ರೆಷರಿಂದ ಸ್ವಲ್ಪ ದೂರ ಇರಬೇಕೆಂದು ಅಜಯ್ ಊರಿಗೆ ಹೋಗಲು ತೀರ್ಮಾನಿಸಿದ. ಕಾಪು ಪಕ್ಕದ ಹಳ್ಳಿಗೆ ಬಂದಾಗ ಅವನಿಗೆ ಸಮುದ್ರದ ಗಾಳಿ ಇದ್ದರೂ ಮನೆಯ ಸುತ್ತ ಮೌನ ಹೆಚ್ಚು ಕಂಡಿತು. ಒಂದು ವಿಚಿತ್ರ ನಿಶಬ್ದತೆ ಅನುಭವವಾಯಿತು. ಊರವರು ಅವನನ್ನು ನೋಡಿದರು. ಯಾರೂ ಏನೂ ಕೇಳಲಿಲ್ಲ, ಆದರೆ ಅವರ ಕಣ್ಣುಗಳಲ್ಲಿ ಪ್ರಶ್ನೆ ಇತ್ತು. ಅವನು ಬಂದಿದ್ದಾನೆ ಎಂದು ಯಾರೋ ನಿಧಾನವಾಗಿ ಹೇಳಿದಂತೆ ಅನಿಸಿತು. ಅಜಯ್ ಮನೆಯ ಒಳಗೆ ಹೋದಾಗ ಬಾಲ್ಯದ ನೆನಪುಗಳು ಮೂಡಿದವು. ಆ ನೆನಪುಗಳ ನಡುವೆ ಈಗ ಏನೋ ಖಾಲಿತನ ಇತ್ತು. ಹಿಂಭಾಗದ ದೇವಸ್ಥಾನದ ಕಡೆ ಅವನು ಹೋದಾಗ ಅಲ್ಲಿ ಇದ್ದಕ್ಕಿದ್ದಂತೆ ದೇವಸ್ಥಾನದಲ್ಲಿ ಇರುವ ದೀಪ ಹಾರಿ ಹೋಯಿತು. ವಾಸುದೇವ ಅದನ್ನು ನೋಡಿ ಗಾಬರಿಯಿಂದ, ಇದು ನಮ್ಮ ಮನೆಯಲ್ಲಿ ಎಂದಿಗೂ ಈ ಥರ ಆಗಿಲ್ಲ ಎಂದು ಹೇಳಿದ. ಅಜ್ಜಿ ಸಾವಿತ್ರಮ್ಮ ಮೌನವಾಗಿದ್ದರು, ಆದರೆ ಅವರ ಮುಖದಲ್ಲಿ ಆತಂಕ ಸ್ಪಷ್ಟವಾಗಿತ್ತು. ಆ ರಾತ್ರಿ ಊರಿನಲ್ಲಿ ಶಿವಪ್ಪ ಎನ್ನುವ ಯುವಕ ತೀವ್ರ ಜ್ವರದಿಂದ ನಡುಗುತ್ತಿದ್ದ. ಪ್ರಜ್ಞೆ ತಪ್ಪುವ ಮೊದಲು ಅವನು ಒಂದೇ ಮಾತು ಹೇಳಿದ, ರಾತ್ರಿ ಯಾರೋ ಕರೆದರು. ಯಾರು ಎಂದು ಕೇಳಿದಾಗ ಅವನಿಗೆ ಹೇಳಲು ಆಗಲಿಲ್ಲ. ಅವನ ಕಣ್ಣುಗಳಲ್ಲಿ ಭಯ ಸ್ಪಷ್ಟವಾಗಿತ್ತು. ಅದನ್ನು ನೋಡಿ ಊರಿನಲ್ಲಿ ಮಾತು ಹಬ್ಬಿತು. ಆ ರಾತ್ರಿ ಅಜಯ್ ಒಬ್ಬನೇ ದೇವಸ್ಥಾನದ ಬಳಿ ಹೋದ. ಗಾಳಿ ತುಂಬ ಶಾಂತವಾಗಿತ್ತು. ಅವನು ದೀಪದ ಮುಂದೆ ನಿಂತಾಗ ತಂಪಾದ ಗಾಳಿ ಅವನನ್ನು ತಾಕಿತು. ಕ್ಷಣಕಾಲದ ನಂತರ ದೀಪ ಸ್ವತಃ ಹೊತ್ತಿಕೊಂಡಿತು. ಆ ಬೆಳಕಿನ ಮುಂದೆ ನಿಂತಾಗ ಅವನಿಗೆ ಒಂದು ಭಾವನೆ ಸ್ಪಷ್ಟವಾಯಿತು. ಅದು ಕೋಪ ಅಲ್ಲ, ಅದು ರಕ್ಷಣೆ ಅನ್ನಿಸುವ ಶಕ್ತಿ. ಕಿವಿಯ ಬಳಿ ನಿಧಾನವಾಗಿ ಭಯ ಬೇಡ ಅಂತ ಧ್ವನಿ ಕೇಳಿಸಿತು. ಅಜಯ್ ಮೊದಲ ಬಾರಿ ಮನಸ್ಸಿನಿಂದ ಕೈ ಜೋಡಿಸಿದ. ಮಾರನೇ ದಿನ ಬೆಳಿಗ್ಗೆ ವಾಸುದೇವ ಅಜಯ್ಗೆ ಹೇಳಿದರು, ಕಳೆದ ಕೆಲವು ವರ್ಷಗಳಿಂದ ಕೆಲವರು ಬೇರೆ ಶಕ್ತಿಗಳಿಗೆ ಮೊರೆ ಹೋಗಿದ್ದಾರೆ. ಆದರೆ ಪ್ರತಿಯೊಂದು ದೈವಕ್ಕೂ ತನ್ನ ಸ್ಥಾನ ಇದೆ.
ತಪ್ಪು ಕಡೆ ಮೊರೆ ಹೋದರೆ ಸರಿಯಾದ ಫಲ ಸಿಗುವುದಿಲ್ಲ, ಜೊತೆಗೆ ಅವರು ಪೂಜೆ ಮಾಡುತ್ತಿದ್ದ ದೈವ ಮುನಿಸಿಕೊಳ್ಳುತ್ತದೆ ಎಂದು. ಆ ಮಾತು ಅಜಯ್ ಮನಸ್ಸಿನಲ್ಲಿ ಉಳಿಯಿತು. ಸಂಜೆ ಅವನು ಊರ ಹೊರಗಿರುವ ತಮ್ಮ ತಂದೆಯ ಸ್ನೇಹಿತರಾದ ನರಸಿಂಹ ಭಟ್ ಮನೆಗೆ ಹೋದ. ಆ ಮನೆ ಸುತ್ತಲೂ ಕಪ್ಪು ನಿಂಬೆಹಣ್ಣು ಮತ್ತು ಕೆಂಪು ಗುರುತುಗಳು ಕಂಡವು. ಒಳಗಿನಿಂದ ಮಂತ್ರಪಠಣದ ಸದ್ದು ಕೇಳಿಸುತ್ತಿತ್ತು. ಅಜಯ್ ಒಳಗೆ ಹೋದಾಗ ಮಧ್ಯದಲ್ಲಿ ಒಂದು ಕಪ್ಪು ವಿಗ್ರಹಕ್ಕೆ ಯಂತ್ರ ಕಟ್ಟಿದ ಹಾಗೆ ಇತ್ತು. ಅದರ ಸುತ್ತಲೂ ದೀಪಗಳು ಹೊತ್ತಿದ್ದವು. ಗೋಡೆಯ ಮೇಲೆ ಕೆಂಪು ಆಕೃತಿಗಳು ಅಸಹಜವಾಗಿ ಕಾಣಿಸುತ್ತಿತ್ತು. ನರಸಿಂಹ ಭಟ್ ಅವನನ್ನು ನೋಡಿ, ಅಜಯ್, ನೀನು ಮನೆಗೆ ಬಂದಿರುವೆ, ಆದರೆ ಮನಸ್ಸು ಇನ್ನೂ ಸಿಟಿಯಲ್ಲೇ ಇದೆ ಎಂದು ಹೇಳಿದರು. ಅದೆಲ್ಲವನ್ನು ನೋಡಿ ಊರಲ್ಲಿ ಏನು ನಡೆಯುತ್ತಿದೆ ಎಂದು ಅಜಯ್ ಗಾಬರಿಯಿಂದ ಕೇಳಿದ. ನರಸಿಂಹ ಭಟ್ ನಿಧಾನವಾಗಿ ನಕ್ಕು ಹೇಳಿದರು, ನಂಬಿಕೆ ದುರ್ಬಲವಾದಾಗ ಭಯ ಬೆಳೆದು ಬರುತ್ತದೆ. ಭಯಕ್ಕೆ ಅವಕಾಶ ಸಿಕ್ಕಾಗ ಇನ್ನೊಂದು ಶಕ್ತಿ ಪ್ರವೇಶಿಸುತ್ತದೆ. ಮತ್ತೆ ಎಲ್ಲ ದೈವಗಳಿಗೂ ಒಂದು ಮಿತಿ ಇರುತ್ತದೆ. ಆ ಮಿತಿಯಾಚೆ ಹೋಗಿದರೆ ಅವು ಮೌನವಾಗುವುದಿಲ್ಲ. ಆ ಮಾತು ಹೇಳುತ್ತಿದ್ದಂತೆ ದೀಪಗಳು ಒಂದೊಂದಾಗಿ ಆರಿಬಿಟ್ಟವು. ಗೋಡೆಯ ಮೇಲೆ ಹೆಣ್ಣಿನ ಉದ್ದ ಆಕೃತಿ ಕಾಣಿಸಿಕೊಂಡಿತ್ತು. ಅದು ಸಾಮಾನ್ಯ ಆಕೃತಿಯಲ್ಲ. ಅದರ ಕಣ್ಣುಗಳಲ್ಲಿ ಹಸಿರೊಳಪು ಮಿನುಗುತ್ತಿತ್ತು. ಇದು ಆರಂಭ ಮಾತ್ರ ಎಂದು ನರಸಿಂಹ ಭಟ್ ಹೇಳಿದರು. ಗಾಬರಿಯಿಂದ ಅಜಯ್ ಮನೆಗೆ ಹಿಂದಿರುಗುತ್ತಿದ್ದ. ಆಗ ದೈವಸ್ಥಾನದ ಕಡೆ ಬೆಳಕು ಕಾಣಿಸಿತು, ಆದರೆ ಬೆಂಕಿ ಇರಲಿಲ್ಲ. ದೈವಸ್ಥಾನದ ಒಳಗೆ ಬೆಳಕು ಸ್ಥಿರವಾಗಿ ಕಾಣಿಸುತ್ತಿತ್ತು. ಗಾಳಿ ವಿಚಿತ್ರವಾಗಿ ಮೌನವಾಗಿತ್ತು. ದೀಪ ಸ್ವತಃ ಹೊತ್ತಿಕೊಂಡಿತು. ಭಯ ಬೇಡ ಧ್ವನಿ ಮತ್ತೆ ಕೇಳಿಸಿತು. ಈ ಬಾರಿ ಅವನು ಓಡಲಿಲ್ಲ. ಅವನು ನಿಧಾನವಾಗಿ ಕೈ ಜೋಡಿಸಿದ. ಅದೇ ಕ್ಷಣ ದೂರದಲ್ಲಿ ನಾಯಿಗಳು ಒಮ್ಮೆ ಕೂಗಿ ಮೌನವಾದವು. ಆ ಬೆಳಕಿನ ಮುಂದೆ ನಿಂತಾಗ ಅಜಯ್ಗೆ ಸ್ಪಷ್ಟವಾದ ಅನುಭವವಾಯಿತು. ಯಾರೋ ಅವನ ಕಾವಲಿಗೆ ನಿಂತಿದ್ದಾರೆ ಎಂದು. ಅದನ್ನು ನೋಡಿ ಅವನಿಗೆ ತಿಳಿಯದೆ ಅವನು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿದ. ಅದೇ ಸಮಯದಲ್ಲಿ ಮನೆ ಮೇಲ್ಛಾವಣಿಯ ಅಂಚಿನಲ್ಲಿ 2 ಹಸಿರು ಕಣ್ಣುಗಳಿರುವ ಒಂದು ಹೆಂಗಸು ನಿಂತಿದ್ದಳು. ಕತ್ತಲೆಯೊಳಗೆ ಆ ಕಣ್ಣುಗಳು ಕೋಪದಿಂದ ಹೊಳೆಯುತ್ತಿರಲಿಲ್ಲ. ಅವು ಎಚ್ಚರಿಕೆಯಿಂದ ನೋಡುತ್ತಿದ್ದವು, ಆದರೆ ಅವನ ಕಡೆ ಅಲ್ಲ, ಅವನ ಮನೆಯ ಸುತ್ತಲಿನ ಅಂಚಿನ ಕಡೆ. ಹಾಗೆ ಯಾರನ್ನೋ ಗಮನಿಸುತ್ತಿರುವಂತೆ ಕಾಣಿಸುತ್ತಿತ್ತು. ಅದೇ ಸಮಯದಲ್ಲಿ ನರಸಿಂಹ ಭಟ್ಟರ ಮನೆಯಲ್ಲಿದ್ದ ವಿಗ್ರಹಕ್ಕೆ ಕಟ್ಟಿದ ಯಂತ್ರದ ಕಪ್ಪು ದಾರ ಸುಟ್ಟು ಹೋಯಿತು. ಅದನ್ನು ನೋಡಿ ಅವರ ಮುಖದಲ್ಲಿ ಆತಂಕ ಮೂಡಿತು. ಅವರು ನೋಡುತ್ತಿದ್ದಾರೆ ಎಂದು ನಿಧಾನವಾಗಿ ಹೇಳಿದರು, ಆದರೆ ಪ್ರಶ್ನೆ ಉಳಿಯಿತು, ಯಾರು ಗಮನಿಸುತ್ತಿದ್ದಾರೆ ಎಂದು. ಈಗ ಅಜಯ್ ಮನೆಯ ಮೇಲೆ ನಿಂತಿರುವ ಆ ಹೆಣ್ಣು ಯಾರು? ಅವಳು ರಕ್ಷಣೆನಾ ಅಥವಾ ಎಚ್ಚರಿಕೆನಾ? ಮತ್ತು ಅವಳು ಯಾರನ್ನು ನೋಡುತ್ತಿದ್ದಳು? ಇದು ಕೇವಲ ಆರಂಭ ಮಾತ್ರ. ಮುಂದಿನ 10 ದಿನಗಳಲ್ಲಿ ಆ ಮನೆಯಲ್ಲೂ ಆ ಹಳ್ಳಿಯಲ್ಲೂ ಏನು ನಡೆಯಲಿದೆ? ಆ ಹಸಿರು ಕಣ್ಣುಗಳ ಹಿಂದಿರುವ ಶಕ್ತಿ ಯಾರು? ಅಜಯ್ ಕುಟುಂಬದ ಮರೆಯಾದ ಇತಿಹಾಸ ಏನು? ಅಜಯ್ ಹಿಂದೆ ನಿಂತಿರುವ ದೈವ ಯಾವುದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಮ್ಮ ಮುಂದಿನ ಎಪಿಸೋಡ್ನಲ್ಲಿ. ಅಯ್ಯೋ, ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇನ್ ಕೇಸ್ ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಸೊ ದಟ್ ನಮ್ಮ ನೆಕ್ಸ್ಟ್ ವೀಡಿಯೋಸಲ್ಲಿ ಅದನ್ನು ನಾವು ಸರಿಪಡಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀವಿ. ಆ್ಯಂಡ್ ನಮ್ಮ ನೆಕ್ಸ್ಟ್ ವೀಡಿಯೋಸಲ್ಲಿ ಸಿಗೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ತನುಷ್ ಪ್ರಕಾಶ್ ಸೈನಿಂಗ್ ಆಫ್.